ನಮಸ್ಕಾರ. ಕ್ವಾಟ್ಲೆ ಮುತ್ತಣ್ಣ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಸಿದ್ಧಗಂಗಾ ಶ್ರೀಗಳು ಅವ್ರ ಬಗ್ಗೆ ಮಾತಾಡೋಕ್ಕೆ ನಾವು ಅವ್ರ ಪಾದದ ಧೂಳಿಗೂ ಸಮನರಲ್ಲ. ನೆಳೆ ಅವ್ರ ಕಾಲು ಧೂಳು ಬರುತ್ತಲ್ಲ, ಅದಕ್ಕೂ ನಾವು ಸಮನರಲ್ಲ. ತಿಳಿದಂತೆ ದಡ್ಡನೂ ಮಾತಾಡ್ಬೋದು ಅವ್ರ ಬಗ್ಗೆ. ಅಷ್ಟು ಎಲ್ಲರಿಗೂ ಅವ್ರ ಪ್ರೀತಿ ಆಶೀರ್ವಾದ ಎಲ್ಲದನ್ನೂ ಕೊಟ್ಟಿದ್ದಾರೆ. ಯಾವುದೇ ಒಂದು ಜಾತಿ ನೋಡಲಿಲ್ಲ, ಯಾವುದೇ ಒಂದು ಬಡವ ಶ್ರೀಮಂತ ಅನ್ನೋದು ನೋಡಲಿಲ್ಲ. ಎಲ್ಲರಿಗೂ ಅವರು ಆಶೀರ್ವಾದ ಪ್ರೀತಿ ಎಲ್ಲ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ತಿಳಿದಂಥ ಒಂದೆರಡು ಮಾತುಗಳು ಹೇಳಬೇಕು ಅನ್ನಿಸ್ತು. ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ಅವ್ರ ವಿಡಿಯೋ ಬಂತು. ನಾವೆಂತೂ ಅಷ್ಟು ಪುಣ್ಯವಂತರಲ್ವಂತೆ ಅವ್ರನ್ನ ನೋಡೋ ಭಾಗ್ಯ, ಅವ್ರ ಪಾದ ಸ್ಪರ್ಶ, ಅವ್ರ ಪಾದ ಧೂಳು ಸ್ಪರ್ಶ ಮಾಡೋ ಅಷ್ಟು. ಎರಡು ಮಾತುಗಳು ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಭಿಕ್ಷಾ ಬೇಡಿ ಮಠ ಕಟ್ಟಿದ್ರು, ಭಿಕ್ಷಾ ಬೇಡಿ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸಿದ್ರು, ಭಿಕ್ಷಾ ಬೇಡಿ ಮಕ್ಕಳಿಗೆ ಎಲ್ಲ ಸೌಕರ್ಯನೂ ಕೊಟ್ಟರು. ಎಂದೂ ರಾಜಕೀಯ ಮಾತಾಡಲಿಲ್ಲ. ನಾನು ಆ ಪಕ್ಷ, ನೀ ಈ ಪಕ್ಷ, ಮತ್ತೊಂದು ಪಕ್ಷ, ಎಂದೂ ರಾಜಕೀಯದವರಿಗೆ ಇದು ಮಾಡಲಿಲ್ಲ. ಅವನಿಗೆ ಈ ಸೀಟ್ ಕೊಡಿ, ಅವನ ಆ ಜಾತಿ ಈ ಜಾತಿ, ಎಲ್ಲರೂ ಒಂದೇ. ಕಾಯಕವೇ ಕೈಲಾಸ ಬಸವಣ್ಣವರ ಈ ಶ್ಲೋಕವನ್ನು ಅವರು ಜೀವನದಲ್ಲಿ ಅಳವಡಿಸ್ಕೊಂಡು ಬಂದರು. ಅವರು ಸಾಯಬೇಕಾದ್ರೆ ಸ್ವಲ್ಪ ದಿನದ ಮುಂಚೆ ಹೇಳಿದ್ರಂತೆ, ಮಕ್ಕಳು ಊಟ ಆದಮೇಲೆ ಅವರಿಗೆ ನನ್ನ ಈ ಮರಣದ ಸುದ್ದಿ ಹೇಳಬೇಕು ಅಂತ. ಎಂಥ ಮನಸ್ಸು ರೀ! ಅವರು ಸಮಯ, ಈ ಕಲಿಯುಗ ಟೈಮ್ ಆದಂಗೆ ಕೆಟ್ಟೋಗ್ತಾಯಿದೆ. ಒಳ್ಳೆಯ ವ್ಯಕ್ತಿಗಳು, ಮಹಾನ್ ವ್ಯಕ್ತಿಗಳು, ಸಾಧು ಸಂತರು ನಮ್ಮ ಜೊತೆ ಇಲ್ಲ. ನೋಡಿ ಎಂಥ ಪುಣ್ಯಾತ್ಮರವರು. ಅವರು ಬದುಕಿ ಬಾಳಿದಂತೆ ಈ ಕರ್ನಾಟಕ ನಾಡಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ. ನೋಡಿ ನಾವೆಂಥ ಪುಣ್ಯವಂತರು ಇರ್ಬೋದು. ಅಂಥ ಸಂತರು ಬದುಕಿದ ಟೈಮಲ್ಲಿ ನಾವು ಈ ನಾಡಲ್ಲಿ ಬದುಕಿದ್ದೀವಲ್ಲ, ಪುಣ್ಯ ಅಲ್ವಾ ಸ್ನೇಹಿತರೆ? ಇಷ್ಟೇ. ಅವರೆಂದೂ ರಾಜಕೀಯ ಮಾತಾಡಲಿಲ್ಲ, ರಾಜಕೀಯದ ಸಭೆಗೆ ಬರಲಿಲ್ಲ. ಅವರೆಂದೂ ಮತ್ತು ಮಗದೊಂದು ಕೇಳಲಿಲ್ಲ, ಐಷಾರಾಮಿ ಬದುಕಲಿಲ್ಲ. ಜೀವನ ಸಾರ್ಥಕತೆ ಜೀವನ ಅಲ್ವೇನ್ರಿ? ಭಗವಂತ ಅವರು ಟೈಮಿಗೆ ಕರ್ಕೊಬಿಟ್ಟ, ಜಾಸ್ತಿ ದಿನ ಬಿಡಲಿಲ್ಲ. ಮಗನೇ, ನೀನು ಅಲ್ಲಿರಬೇಕು, ನನ್ನ ಮಗ ನೀನು, ಈ ಜನಗಳ ಮಧ್ಯೆ ನೀನು ಅಲ್ಲ ಅಂತ ಬಂದರು. ತಿಳಿದಂಥ ಎರಡು ಮಾತಾಡಿದ್ದೀನಿ. ಯಾವುದಾದ್ರು ತಪ್ಪಾಗಿದ್ದರೆ ಕ್ಷಮಿಸಿ, ಹರಸಿ, ಕಾಪಾಡಿ. ದಯವಿಟ್ಟು ಈ ಮಗನನ್ನು ತಪ್ಪಿದ್ದಲ್ಲಿ ಕ್ಷಮಿಸಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಸಪೋರ್ಟ್ ಮಾಡಬೇಕು ಸ್ನೇಹಿತರೆ. ಇಂಥ ಒಳ್ಳೆಯ ವೀಡಿಯೋಗಳಿಗೆ ಸಪೋರ್ಟ್ ಮಾಡಬೇಕು. ಎಲ್ಲೋ ಥೈಲ್ಯಾಂಡು, ಹಾಲ್ಯಾಂಡು, ಈಲ್ಯಾಂಡು ಹೋದರಿಗೆ ಸಪೋರ್ಟ್ ಮಾಡಿ, ವೀಡಿಯೋ ಮಾಡಿ ಮಿಲಿಯನ್ಸ್ ಗಟ್ಟಲೆ ಓಡಿಸ್ತೀರಾ. ಸಬ್ಸ್ಕ್ರೈಬ್ ಮಿಲಿಯನ್ಸು, 2 ಮಿಲಿಯನ್, 10 ಮಿಲಿಯನ್ ಮಾಡ್ತೀರಾ. ಇಂಥ ಬಡವ ಮಕ್ಕಳು ನಿಮ್ಮ ಮುಂದೆ ಬೆಳೆದು ಇಂಥ ತಿಳಿದಂಥ ಒಂದು ಎಡೆ ವಿಷಯ ಹೇಳಿದವರಿಗೆ ನೀವು ಲೈಕ್ ಕಮೆಂಟ್ ಮಾಡಲ್ಲ, ಕಮ್ಮಿ ಮಾಡ್ತೀರಾ ಸ್ನೇಹಿತರೆ. ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಕಿರಳಮ್ಮ, ಜೈ ಸಂಗೊಳ್ಳಿ ರಾಯಣ್ಣ.